ನಮ್ಮ ಬಾಳೆಹೊನ್ನೂರಿನ ಮಾರಿಗುಡಿ ಅಥವಾ ಮೃತ್ಯುಂಬಿಕೆ ಅಮ್ಮನವರ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿ ಒಂದು ಹೊಸ ರೂಪವನ್ನು ಪಡ್ಕೊಂಡಿದೆ. ಅದು ಬಾಳೆಹೊನ್ನೂರಿನ ಸುತ್ತಮುತ್ತಲಿನ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಭೇಟಿ ನೀಡುವಂತದ್ದು. ಅದರಲ್ಲೂ ಇತ್ತೀಚೆಗೆ ಈ ಒಂದು ದೇವಸ್ಥಾನವನ್ನ ನೋಡಬೇಕಾದ್ರೆ ಹೊಸ ರೂಪದಲ್ಲಿ ಕಾಣಿಸ್ತಾ ಇದೆ. ತುಂಬಾ ದಿನದಿಂದ ಅನ್ಕೋತಿದ್ದೆ ಈ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡಬೇಕು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು, ಆದ್ರೆ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ನಾನಿದು ದಸರಾ ಟೈಮಲ್ಲಿ ವಿಡಿಯೋ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಲಂಕಾರ ಮಾಡಿದ್ರು ಈ ದೇವಸ್ಥಾನದ ಸುತ್ತಮುತ್ತ, ಹಾಗೂ ಅಮ್ಮನವರ ಮೂರ್ತಿಗೆ ಈ ರೀತಿಯಾದಂತಹ ಅಲಂಕಾರ ಮಾಡಿದ್ರು. ಮಂಗಳವಾರ ಮತ್ತೆ ಶುಕ್ರವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುವಂತದ್ದು. ಇದೇ ದಿನ ಹರಕೆ ಸಂದಾಯ ಕೂಡ ಆಗುತ್ತೆ. ಇಲ್ಲಿ ಈ ಸುತ್ತಮುತ್ತಲಿನ ಜನರು ಈ ಒಂದು ದೇವರಿಗೆ ಹೆಚ್ಚಾಗಿ ನಡೆದುಕೊಳ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತಲ್ಲಿ ಮಕ್ಕಳು ಬೆಚ್ಚಿ ಬೀಳುವಂಥದ್ದು ಅಥವಾ ಸೋಂಕು ಅಂತ ಎಲ್ಲ ಹೇಳ್ತಾರೆ. ಆ ರೀತಿಯಾದಂಥ ಯಾವುದೇ ಒಂದು ಸಂದರ್ಭ ಎದುರಾಗಿದ್ರು ಅಥವಾ ಮಕ್ಕಳು ರಾತ್ರಿ ಮಲಗದೇ ಇರುವಂಥದ್ದು, ಹಲವಾರು ಇಂಥ ತೊಂದರೆಗಳಿಗೆ ಭಯವನ್ನು ತೆಗೆಯೋಕ್ಕೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಒಂದು ನೀರನ್ನ ಚಮಕಿಸ್ತಾರೆ. ಒಂದಷ್ಟು ಆಗಿನಿಂದ ಇರುವಂಥ ನಂಬಿಕೆ. ಹಾಗೆ ತೋಟದಲ್ಲಿ ಫಲ ಕೂಡ ಹೆಚ್ಚು ಬರಲಿ ಅನ್ನುವಂಥ ಹರಕೆಗಳನ್ನು ಕೂಡ ವರ್ಷಂಪ್ರತಿ ಇಡುವಂಥದ್ದು. ಹಾಗೆ ಅದಕ್ಕೆ ಹರಕೆಯನ್ನು ತೀರಿಸ್ತಾ ಬರ್ತಾರೆ. ಈ ಸುತ್ತಮುತ್ತಲಿನ ಜಮೀನು ಇರುವಂತವರು ಕೋವಿಗಳನ್ನ ಬಳಕೆ ಮಾಡುವಂತ ಆಯುಧ ಪೂಜೆ ನಡೆಯುವಂಥದ್ದು. ಆಯುಧ ಪೂಜೆ ಅಂತಂದ್ರೆ ಕೋವಿಗಳನ್ನ ಇಟ್ಟು ಇಲ್ಲಿ ಪೂಜೆ ಮಾಡಿ ನಂತರ ಕಾಯನ್ನು ಇಟ್ಟು ಅದಕ್ಕೆ ಗುರಿ ಇಡುವಂಥದ್ದು ನಡೆಯುತ್ತೆ. ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಎಲ್ಲರಿಗೂ ನಮಸ್ಕಾರ.